श्रीगुरुभ्यो नमः। नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधासुरसौख्यदुःखसत्कारणाय विधाताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विपुमाद्यमीशं वन्दे भवघ्नममरासुर सिद्धवन्द्यं देवं नारायणं नत्वा सर्वदोषविवर्जितं परिपूर्णं गुरूंश्चां गीतार्थं वक्ष्यामि लेशतः समस्तगुणसम्पूर्णं सर्वदोषविवर्जितं नारायणं नमस्कृत्य गीतातात्पर्यमुच्यते। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। ಶ್ರೀಮದ್ಭಗವದ್ಗೀತೆ ಎರಡನೇ ಸರ್ಗ, ಎರಡನೇ ಅಧ್ಯಾಯ, 26ನೇ ಶ್ಲೋಕ. ಅಥ ಚೈನಂ ನಿತ್ಯಜಾತಂ ನಿತ್ಯಂ ವಾ ಮನ್ಯಸೇ ಮೃತಂ ತಥಾಪಿ ತ್ವಂ ಮಹಾಬಾಹು ನೈನಂ ಶೋಚಿತುಂ ಅರ್ಹಸಿ. ಅಸ್ತ್ವೇವಂ ಆತ್ಮನಃ ನಿತ್ಯತ್ವಂ ತಥಾಪಿ ದೇಹ ಸಂಯೋಗ ವಿಯೋಗಾತ್ಮಕ ಜನಿಮೃತಿ ಸ್ತಃ ಏವ ಇತ್ಯತಃ ಅತೀತಿ. ಇಂದಿನ ಶ್ಲೋಕಗಳಲ್ಲಿ ಹೇಳಿದರು, ಪರಮಾತ್ಮ ಅವನು ಯಾರಿಂದಲೂ ಕೂಡ ಅಚ್ಛೇದ್ಯ ಅಭೇದ್ಯನಾಗಿ ಇರ್ತಾನೆ. ಪಂಚಭೂತಗಳು ಯಾವುದು ಕೂಡ ಪರಮಾತ್ಮನನ್ನ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾವ ಕಾರಣದಿಂದ ಪರಮಾತ್ಮ ಸದಾ ಜೀವನ ಒಳಗೆ ಬಿಂಬನಾಗಿ ನಿಯಾಮಕನಾಗಿ ಇದ್ದಾನೋ ಅದೇ ಕಾರಣದಿಂದಲೇ ಜೀವನು ಕೂಡ ನಿತ್ಯನಾಗಿದ್ದಾನೆ ಅಂತ ಹೇಳಿ, ಈ ರೀತಿಯಾಗಿ ಆತ್ಮ ನಿತ್ಯನಾಗಿದ್ದಾನೆ. ಪರಮಾತ್ಮನು ನಿತ್ಯ, ಜೀವಾತ್ಮನು ನಿತ್ಯ ಅಂತ ಎರಡು ರೀತಿಯಾದ ವ್ಯಾಖ್ಯಾನವನ್ನು ಮಾಡಿ, ದೇಹದ ಸಂಯೋಗ ವಿಯೋಗ ಆಗತಕ್ಕದ್ದು ಯಾರಿಗೆ? ಜೀವನಿಗೆ. ದೇಹದ ಸಂಯೋಗ, ದೇಹದ ವಿಯೋಗ ಅಂದ್ರೆ ದೇಹ ಬರೋದು, ದೇಹ ಹೋಗೋದು, ಇದು ಯಾರಿಗೆ ಆಗ್ತದೆ? ಜೀವನಿಗೆ. ಜೀವನಿಗೆ ಈಗ ಪರಮಾತ್ಮನಿಗೂ ಕೂಡ ಅವತಾರವನ್ನು ತಾಳ್ತಾನೆ, ರಾಮ, ಕೃಷ್ಣ ಇತ್ಯಾದಿ. ಅದರಲ್ಲಿ ಏನಾಗೋದಿಲ್ಲ, ದೇವರಿಗೆ ಒಂದು ಶರೀರ, ಒಂದು ಜೀವ, ಅದರ ಮೇಲೆ ಒಂದು ಪದಾರ್ಥ, ಅದರ ಮೇಲೆ ಆವರಕ ರೂಪದಲ್ಲಿ ಒಂದು ದೇಹ ಬಂತು, ಪರಮಾತ್ಮನಿಗೆ ಆಗಿದೆ, ಹೇಳಿಕ್ಕಾಗ್ತದ? ಹೇಳಿಕ್ಕಾಗೋದಿಲ್ಲ. ಪರಮಾತ್ಮನಿಗೆ ಏನಿಲ್ಲ, ಬಂದು ಹೋಗತಕ್ಕ ಶರೀರ ಇಲ್ಲ. ದೇವರ ಶರೀರ ನಿತ್ಯವಾದ, ನಿತ್ಯಭೂತವಾದ ಶರೀರ. ಆದರೆ ಜೀವನಿಗೆ ಹಾಗಿಲ್ಲ. ಸೃಷ್ಟಿಕಾಲಗಳಲ್ಲಿ ಅವನಿಗೆ ಶರೀರ ಬರುತ್ತದೆ. ಮರಣ ಹೊಂದಿದಾಗ ಶರೀರ ಹೊಟ್ಟೋಗ್ತದೆ. ಅದರಿಂದ ಅತಚೈನಂ ನಿತ್ಯ ಜಾತಂ ನಿತ್ಯಂ ವಾ ಮನ್ಯಸೇ ಮೃತಂ. ನಿತ್ಯದಲ್ಲೂ ಹುಟ್ಟುತ್ತಾನೆ. ಒಂದು ಶರೀರ ಹೋಯ್ತು, ಮತ್ತೊಂದು ಶರೀರ ಬಂತು, ಮತ್ತೆ ಹುಟ್ಟಿ. ಅದು ಹೋಯ್ತು, ಮತ್ತೊಂದು ಶರೀರ ಬಂತು, ಮತ್ತೆ ಹುಟ್ಟಿ. ನಿತ್ಯ ಜಾತಂ ನಿತ್ಯಂ ಮೃತಂ. ಜೀವ ಏನಾಗಿದ್ದಾನೆ ಸಂಸಾರ ಅವಸ್ಥೆಯಲ್ಲಿ. ಮೋಕ್ಷದಲ್ಲಿ ಹಾಗಿಲ್ಲ. ಮೋಕ್ಷದಲ್ಲಿ ತನ್ನದೇ ಆದ ಶರೀರ ಜೀವನಿಗೆ ಬಂದ್ಬಿಡುತ್ತದೆ. ಇದೆಲ್ಲ ಬಾಡಿಗೆ ಶರೀರ. ಅಲ್ಲಿದೆ, ದಾಸರು ಹೇಳ್ತಾರೆ, ಅಲ್ಲಿದೆ ನಮ್ಮನೆ, ಇಲ್ಲಿರುವುದು ಸುಮ್ಮನೆ. ಇದೆಲ್ಲ ಬಾಡಿಗೆ ಮನೆ. ಇದೆಲ್ಲ ಒಂದಿನ ಬಿಡ್ಲೇಬೇಕು. ನಮ್ದು ಸ್ವಂತ ಮನೆ ಅಲ್ಲಿದೆ. ಮೋಕ್ಷದಲ್ಲಿ ನಮಗೆ ದೇವರು ಕೊಟ್ಟು ನಮ್ದೇ ಆದ ಶರೀರ. ಅಲ್ಲಿ ಬಿಟ್ಟು ಹೋಗುವ ಪ್ರಸಂಗ ಎಲ್ಲ ಇಲ್ಲ. ಮನೆ ಶಿಫ್ಟ್ ಮಾಡು, ವೆಕೇಟ್ ಮಾಡು, ಟ್ರಾನ್ಸ್ಫರ್ ಗಿನ್ಸ್ಫರ್ ಯಾವುದೂ ಇಲ್ಲ. ಆದರೆ ಇಲ್ಲಿ ಎಲ್ಲವೂ ಇದೆ. ಇದೆಲ್ಲ ಬಾಡಿಗೆ ಮನೆ. ಅದನ್ನ ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ತಿಳಿದರೂ ಕೂಡ ನಿತ್ಯ ಜಾತಂ ನಿತ್ಯಂ ಮೃತಂ, ಆ ರೀತಿಯಾಗಿ ನೀನು ಮನ್ಯಸೆ ತಿಳಿದಿರುವಿ, ಆದರೂ ಕೂಡ ನೈನಂ ಶೋಚಿತ ಅರ್ಹಸಿ, ದುಃಖ ಪಡ್ಲಿಕ್ಕೆ ನೀನು ಅರ್ಹನಲ್ಲ. ಈ ವಿಷಯದಲ್ಲಿ ನೀನು ದುಃಖವನ್ನು ಪಡಬಾರದು. ಯಾಕೆ? ಏನೇ ಮಾಡಿದರೂ ಕೂಡ ಆ ಶರೀರ ಹುಟ್ಟುತ್ತದೆ, ಹೋಗ್ತಾ ಇರುತ್ತದೆ. ನಾವು ನೋಡಿದೀವಿ, ಒಂದು ಜನ್ಮ ಬಂದ್ರೆ ಸಾಕು. ಎಷ್ಟು ಜನ್ಮಕ್ಕೆ ಬೇಕಾದಿಷ್ಟ ಕರ್ಮ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀವಿ. 10 ಜನ್ಮಕ್ಕೆ ಬೇಕಾಗಿರುವಷ್ಟು ಕರ್ಮ ಸಂಪಾದನೆ ಮಾಡ್ತೀವಿ. ಸುಮ್ಮನೆ ಇದೆ. ಸರಿಯಾಗಿ ವೇದೋಕ್ತ ರೀತಿಯಲ್ಲಿ ನಡ್ಕೊಂಡ್ರೂ ಕೂಡ ಒಂದು ಮನುಷ್ಯನಾಗಿ ಹುಟ್ಟಿದ್ರೆ ಮಿನಿಮಮ್ ಎಷ್ಟು ಜನ್ಮ ಬರುವಷ್ಟು ಕರ್ಮ ಸಂಪಾದನೆ ಆಗಿರುತ್ತದೆ? 10 ಜನ್ಮಕ್ಕೆ ಶರೀರಕ್ಕೆ ಬೇಕಾಗಿರುವಷ್ಟು ಕರ್ಮ ಸಂಪಾದನೆ ಆಗಿರುತ್ತೆ. ಅದರಿಂದ ಶರೀರ ಬಿಟ್ಟ ಮೇಲೆ, ಈ ಶರೀರ ಬಿಟ್ಟ ಮೇಲೆ ಮತ್ತೊಂದು ಶರೀರ ಬಂದೇ ಬರುತ್ತೆ. ಅದರಿಂದ ನಾನು ಶೋಚಿತ ಮರಸಿ. ಈ ಭೀಷ್ಮರು, ದ್ರೋಣರು ದೇಹವನ್ನು ಬಿಡ್ತಾರೆ, ಅಥವಾ ನಮಗೆ ಬೇಕಾದವರು ಬಂಧು ಬಳಗದವರು
ದೇಹವನ್ನು ಬಿಡ್ತಾರೆ ಹಾಗೆ ಅಂತ ನೀನು ದುಃಖ ಪಡ್ಲಿಕ್ಕೆ ಯೋಗ್ಯನಲ್ಲ ನೀನು. ಅದು ಅದು ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾತ್ ಭಗವದ್ಗೀತೆ ಬುಕ್ ಹಿಡ್ಕೊಂಡ್ ಬನ್ನಿ. ತಸ್ಮಾತ್ ಅಪರಿಹಾರ್ಯೇ ಅರ್ಥೇ ನತ್ವಂ ಶೋಚಿತು ಅರ್ಹಸಿ. ಜಾತಸ್ಯ ಹಿ ಧ್ರುವೋ ಮೃತ್ಯು. ಹುಟ್ಟಿದವನಿಗೆ ಯಾವುದು ಧ್ರುವ, ಯಾವುದು ನಿಶ್ಚಯ? ಮರಣ ನಿಶ್ಚಯ. ಹುಟ್ಟಿದವನಿಗೆ ಯಾವುದು ನಿಶ್ಚಯ? ಮರಣ ನಿಶ್ಚಯ. ಧ್ರುವಂ ಜನ್ಮ ಮೃತಸ್ಯ ಚ. ಸತ್ತವನಿಗೆ ಯಾವುದು ನಿಶ್ಚಯ? ಹುಟ್ಟು ನಿಶ್ಚಯ. ಎಷ್ಟು ಸ್ಪಷ್ಟತೆ ದೇವರು ತಂದು ಕೊಡ್ತಾನೆ. ಈ ಹುಟ್ಟು ಸಾವು ವಿಷಯ ದೊಡ್ಡ ಗೊಂದಲ ನಮ್ಗೆ. ಯಾಕೆ ಇವರು ಯಾರ ಡಾಕ್ಟ್ರು ಇದರ ಬಗ್ಗೆ ವಿಚಾರನೆ ತಿಳಿಸಿಕೊಡೋದಿಲ್ಲ. ನಿಮಗೆ ಈ ರೋಗ ಬಂದಿದೆ, ಟ್ರೀಟ್ಮೆಂಟ್ ತಗೊಳ್ಳಿ, ಇಲ್ಲದಿದ್ರೆ ಸಾಯ್ತೀರಿ, ಎಷ್ಟೇ ಡಾಕ್ಟರ್ ಹೇಳ್ತಾರೆ. ಏನ್ ಹೇಳೋದಿಲ್ಲ, ದೇಹ ಬಿಟ್ಟ ಮೇಲೆ ಇರುವ ವಿಚಾರ ಏನು ಎಂಬುದನ್ನ. ಯಾಕೆ ಪಾಪ ಅವರಿಗೆ ಗೊತ್ತಿರೋದು ಏನ್. ಇದನ್ನೆಲ್ಲ ಮಾಡುವವ ಯಾರು? ದೇವರು. ದೇವರು ಸ್ವತಃ ತಾನೇ ಉಪದೇಶ ಮಾಡ್ತಾ ಇದ್ರು. ಅದರಿಂದ ಇದು ಪ್ರಮಾಣ ಹೌದೋ ಅಲ್ಲವೋ ಅಂತ ಸಂದೇಹ ಪಡಬಾರ್ದು. ಇದು ಪ್ರಮಾಣವೇ. ಭಗವದ್ಗೀತೆಯಲ್ಲಿ ಹೇಳಿದ ಮೇಲೆ ಪ್ರಮಾಣವೇ. ಹುಟ್ಟಿದವನಿಗೆ ಮರಣ ನಿಶ್ಚಯ, ಮರಣ ಹೊಂದಿದವನಿಗೆ ಹುಟ್ಟು ನಿಶ್ಚಯ. ಯಾಕೆ? ಪ್ರತಿ ಕ್ಷಣದಲ್ಲೂ ಕರ್ಮ ಆಗ್ತಾ ಇರ್ತದೆ. ಒಂದೊಂದು ಕರ್ಮಕ್ಕೂ ಪಾಪ ಪುಣ್ಯ ಇದ್ದೇ ಇರ್ತದೆ. ಅದರಿಂದ ಯಾವ್ದೋ ಒಂದು ಶರೀರ ನಮಗೆ ಬಂದೇ ಬರ್ತದೆ. ಬೇಕೇ ಬೇಕಲ್ಲ, ಬೇಕೋ ಬೇಡವೋ ಬಂದೇ ಬರ್ತದೆ. ನೀ ಬೇಕು ಅಂದ್ರೂ ಸರಿ, ಬೇಡ ಅಂದ್ರೂ ಸರಿ, ನಿನಗೆ ಇನ್ನೊಂದು ಶರೀರ. ಅದರಿಂದ ದುಃಖ ಪಡಬಾರ್ದು ಅರ್ಜುನ. ಅದರಿಂದ ನೀನು ಇನ್ನೊಂದು ಶರೀರ ಬರ್ತಕಣೋ. ಈಗ ಹೇಗೆ ಹೇಳ್ತಾರಲ್ಲ, ಬಾಲ್ಯಾವಸ್ಥೆ ಶಿಶುವಿನ ಶರೀರ ಹೋಯ್ತು, ಬಾಲ್ಯಾವಸ್ಥೆ ಬಂತು, ಯೌವನಾವಸ್ಥೆ ಬಂತು, ಜರಾವಸ್ಥೆ ಬಂತು. ಅಲ್ಲಿ ಹೇಗೆ ನೀನು ದುಃಖ ಪಟ್ಟಿಲ್ಲವೋ ಅದೇ ರೀತಿಯಾಗಿ ದೇಹ ಬಿಟ್ಟ ಮೇಲೆ ಮತ್ತೊಂದು ಶರೀರ ಒಂದೇ ಬರುತ್ತದೆ. ಅದರಿಂದ ದುಃಖ ಯಾತಕ್ಕೆ? ಮತ್ತು ನೀನು ಪರಿಹಾರ ಮಾಡ್ಲಿಕ್ಕೆ ಆಗ್ತದಾ? ತಸ್ಮಾದ್ ಅಪರಿಹಾರ್ಯೇ ಅರ್ಥೇ ನತ್ವಂ ಶೋಚಿತ ಮರ್ಹಸಿ. ದಾಸರು ಹೇಳ್ತಾರ, ಕೈ ಮೀರಿ ಹೋದ ಮಾತಿಗೆ ಮರುಗಬಾರದು. ಯಾವುದು ನಮ್ ಕೈ ಮೀರಿ ಹೋಯ್ತೋ ಅದನ್ನ ಕುರಿತು ವಿಚಾರ ಪಡ್ತಾ ಕೂತಿದ್ರೆ ಇದು ನಮ್ ಕೈಲಿದೆಯಾ? ಹುಟ್ಟೋದು ಸಾಯೋದೆಲ್ಲ ಬೇಕು ಅಂದ್ರೂ ಸರಿ, ಬೇಡ ಅಂದ್ರೂ ಸರಿ, ಬೇಕು. ನಿನ್ನ ಕರ್ಮಕ್ಕೆ ತಕ್ಕಂತೆ ಇಂಥವರ ಮನೆಯಲ್ಲಿ, ಇಂಥ ತಂದೆ ತಾಯಿಗಳಲ್ಲಿ ಮನುಷ್ಯ ಶರೀರನೋ, ಪ್ರಾಣಿ ಶರೀರನೋ, ಪಕ್ಷಿ ಶರೀರನೋ, ನಿನ್ನ ಕರ್ಮಕ್ಕೆ ತಕ್ಕಂತೆ ಮರದ ಶರೀರವೋ ಯಾವ್ದೋ ಒಂದು ದೇವರು ಕೊಟ್ಟೇ ಕೊಡ್ತಾನೆ. ಇಷ್ಟು ಆಯುಷ್ಯ ಅಂತ ಕೊಟ್ಟೇ ಕೊಡ್ತಾನೆ. ಆ ಆಯುಷ್ಯ ಮುಗಿದ ಮೇಲೆ ಮರಣ ಕೊಟ್ಟೇ ಕೊಡ್ತಾನೆ. ಮರಣ ಕೊಟ್ಟ ಮೇಲೆ ಮತ್ತೆ ನೀನೇನ್ ಮಾಡ್ಲಿಕ್ಕೆ ಸಾಧ್ಯ? ಇದರಲ್ಲಿ ನಿನ್ ಕೈಯಲ್ಲಿ ಏನ್ ಇಲ್ವೇ ಇಲ್ಲ. ಯಾಕೆ? ನೀನ್ ಹೇಗೆ ಉಸಿರಾಡೋದಿಲ್ಲವೋ ಅದೇ ತರ ಈ ಹುಟ್ಟು ಸಾವು ಕೂಡ ನಿನ್ ಕೈಯಲ್ಲಿ ಇಲ್ಲ. ನೀನು ಉಸಿರಾಡೋದು ನಿನ್ ಕೈಯಲ್ಲಿ ಇದೆಯಾ? ನೀನು ಉಸಿರಾಡುವುದಾದ್ರೆ ಮಲಗಿದಾಗ ನಿದ್ದೆ ಉಸಿರಾಡಬಾರ್ದು, ಹೌದಲ್ಲ? ಮಲಗಿದಾಗಲೂ ಉಸಿರಾಡ್ತೀವಿ ಅಂದ್ರೆ ಏನರ್ಥ? ನಾವು ಉಸಿರಾಡೋದಿಲ್ಲ, ಯಾರೋ ಒಬ್ಬರು ನಮ್ಮೊಳಗಿದ್ದು ಉಸಿರಾಡ್ತಾರೆ. ಯಾರು? ವಾಯುದೇವರು ಉಸಿರಾಡ್ತಾರೆ. ಹೇಗೋ ಅದೇ ರೀತಿಯಾಗಿ ಈ ಹುಟ್ಟು ಸಾವು ಕೂಡ ದೇವರು ಕೊಟ್ಟದ್ದು. ದೇವರು ವ್ಯವಸ್ಥಾಪಕನು ಇದ್ದಾನೆ. ಅದರಿಂದ ನೀನ್ ಯಾಕೆ ದುಃಖ ಪಡ್ತೀವಿ? ತಸ್ಮಾತ್ ಅಪರಿಹಾರ್ಯೇ ಅರ್ಥೇ. ಯಾವುದು ನೀ ಏನೋ ತಿಪ್ಪರಲಾಗ ಹಾಕಿದ್ರು ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ, ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲ. ಭೀಷ್ಮ ದ್ರೋಣಾದಿಗಳನ್ನ ಮರಣದಿಂದ ನಿಲ್ಲಿಸು ನೋಡೋಣ, ಸಾಧ್ಯನಾ? ನೀ ಏನೇ ಮಾಡಿದ್ರು ಕೂಡ ನನ್ನ ಸಂಕಲ್ಪ ಅವರು ಇಷ್ಟು ಆಯುಷ್ಯ ಮುಗಿದ ಮೇಲೆ ಅವ್ರು ಸಾಯಲೇಬೇಕು. ನೀನ್ ನಿಲ್ಸ್ಲಿಕ್ಕೆ ಬರೋದಿಲ್ಲ. ಯಾಕೆ? ದಾಸರ ಅದನ್ನು ಹೇಳಿಬಿಟ್ಟಿದ್ದಾರೆ. ಸೃಷ್ಟಿ ಸ್ಥಿತಿ ಲಯ ಕಾರಣ ಗೋವಿಂದ, ಈ ಪರಿ ಮಹಿಮೆಯ ತಿಳಿಯುವುದೇ ಆನಂದ. ಸೃಷ್ಟಿ ಸ್ಥಿತಿ ಸಂಹಾರ ಎಲ್ಲದಕ್ಕೂ ಕಾರಣ ಯಾರು? ಪರಮಾತ್ಮ ಗೋವಿಂದ. ಅದರಿಂದ ನೀನ್ ಯಾಕೆ ವಿಚಾರ? ದೇವರು ತನ್ನ ಜವಾಬ್ದಾರಿಯಿಂದ ಇಟ್ಟುಕೊಂಡಿದ್ದಾನೆ ಇದನ್ನೆಲ್ಲ. ನೀನ್ ಯಾಕೆ ವಿಚಾರ ಪಡ್ತಾ ಕೂತಿದ್ದಿ? ನಿನ್ನ ಜವಾಬ್ದಾರಿ ಏನು? ಅದನ್ನ ಮಾಡು ಸರ್. ಪರಮಾತ್ಮನ ಜವಾಬ್ದಾರಿ ನಿಂಗೆ ಯಾಕೆ? ಸೃಷ್ಟಿ ಸ್ಥಿತಿ ಸಂಹಾರ ಅವನು ನೋಡ್ಕೋತಾನೆ. ಜಾತಸ್ಯ ಹಿ ಧ್ರುವ ಮೃತ್ಯು ಕುತಃ ಅಶೋಕಃ ನಿತ್ಯತ್ವಾದ್ ನಿಯತತ್ವಾದ್. ನಿಯಮೇನ ಬರತಕ್ಕದ್ದು ಈ ಹುಟ್ಟು ಸಾವು ಎನ್ನತಕ್ಕದ್ದು ನಿಯಮೇನ ಬರತಕ್ಕದ್ದು. ಅದರಿಂದ ನೀನು ವಿಚಾರ ಪಡ್ಲಿಕ್ಕೆ ಯೋಗ್ಯನಲ್ಲ. ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ ಅವ್ಯಕ್ತ ನಿಧನಾನ್ಯೇವ
ತತ್ರ ಕಾ ಪರಿವೇದನ ತದೇವ ಸ್ಪಷ್ಟಯತಿ. ಈ ಶ್ಲೋಕದಲ್ಲೂ ಕೂಡ ಅದನ್ನೇ ಸ್ಪಷ್ಟ ಮಾಡಿಸ್ತಾ ಇದ್ದಾರೆ. ಈ ಪ್ರಾಣಿಗಳು ಅವ್ಯಕ್ತಾದೀನಿ, ಅವುಗಳೇನಾಗಿದ್ದಾವು ಕಣಿಗೆ ಕಾಣಿಸೋದಿಲ್ಲ. ಈಗ ಯಾರೋ ಒಬ್ರು ದೇಹ ಬಿಟ್ರು, ಅವ್ರ ಪರಿಚಯ ಏನಾದ್ರು ಕಾಣಿಸ್ತದ ನಮಗೆ? ಅವ್ಯಕ್ತರಾದ್ರು, ಎಲ್ಲಿ ಹೋದ್ರು ಅಂತಾನೂ ಗೊತ್ತಿಲ್ಲ. ಸ್ವರ್ಗಕ್ಕೆ ಹೋದ್ರು, ನರಕಕ್ಕೆ ಹೋದ್ರು, ಅಥವಾ ಭೂಮಿಯಲ್ಲೇ ಬೇರೆ ಯಾವ್ದಾದ್ರು ಹೊಟ್ಟೆಯಲ್ಲಿ ಹುಟ್ಟಿ ಬಂದ್ರು, ಏನು ಗೊತ್ತಿಲ್ಲ. ಅವ್ಯಕ್ತಾದೀನಿ ಭೂತಾನಿ. ಮಧ್ಯ ಕೆಲವು ಸಮಯ ಏನ್ ಮಾಡಿಸ್ಕೊಂಡ್ರು? ಕಾಣಿಸ್ಕೊಂಡ್ರು. ಇಂಥವರ ಮಗ, ಇಂಥ ತಂದೆ ತಾಯಿಗಳ ಮಗ, ಹಾಗೆಂತ ಜೀವ ಮಧ್ಯದಲ್ಲಿ ಕಾಣಿಸ್ಕೊತಾನೆ. ತಾಯಿಯ ಉದರದಿಂದ ಬಂದಾಗ ಕಾಣಿಸ್ಕೊತಾನೆ, ನಾನು ಇವರ ಮಗ, ನಾನು ಇವರ ಪತ್ನಿ, ಇವರು ನನ್ನ ಪತ್ನಿ, ಅಥವಾ ಇವರು ನನ್ನ ಮಕ್ಕಳು, ಹಾಗೆ ಅಂತ ಹೊಸ ಹೊಸ ಜೀವ ಕಾಣಿಸ್ಕೋತಾರೆ. ಟೀಮ್ ಡೆವಲಪ್ ಆಗ್ತದೆ. ಅವ್ಯಕ್ತ ಆದ್ರೆ ಆಕ್ಚುಲಿ ಏನು, ತಿರ್ಗ ಮರಣ ಹೊಂದುತ್ತಾರೆ, ತಿರ್ಗ ಏನಾಗ್ಬಿಡ್ತಾರೆ? ಅವ್ಯಕ್ತರ. ಮಧ್ಯದಲ್ಲಿ ಏನಾದ್ರು ವ್ಯಕ್ತರಾಗಿದ್ರು, ಹುಟ್ಲಿಕ್ಕೆ ಮುಂಚೆ ಅವ್ರು ಎಲ್ಲಿಂದ ಬಂದ್ರು ಗೊತ್ತಿಲ್ಲ. ದೇಹ ಬಿಟ್ಟ ಮೇಲೆ ಎಲ್ಲಿ ಹೋಗ್ತಾರೆ ಗೊತ್ತಿಲ್ಲ. ಹುಟ್ಲಿಕ್ಕೆ ಮುಂಚೆ ಅವ್ಯಕ್ತ, ಮರಣ ಹೊಂದಿದ ಮೇಲೆ ಅವ್ಯಕ್ತ, ಹುಟ್ಟಿದ ಮೇಲೆ ಮರಣ ಪರ್ಯಂತ ಕೆಲವು ಕಾಲ ವ್ಯಕ್ತವಾಗಿ ಜೀವ ಇರ್ತಾನೆ, ಕಾಣಿಸ್ಕೊಂಡು ಇರ್ತಾನೆ. ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ ಅವ್ಯಕ್ತ ನಿಧನಾನ್ಯವ. ಅವ್ಯಕ್ತನಾಗಿ ಬಂದ, ಕೆಲವು ದಿವಸ ಕೆಲವು ಆಯುಷ್ಯ ಇರುವಷ್ಟು ಕಾಣಿಸಿಕೊಂಡ, ಮತ್ತೆ ಅವ್ಯಕ್ತನಾದ, ಕಾಣೋದಿಲ್ಲ, ಎಲ್ಲಿ ಹೋದ? ತತ್ರಕ ಪರಿವೇದನ. ಈ ವಿಷಯದಲ್ಲಿ ನೀನ್ ಯಾಕೆ ದುಃಖ ಪಡಬೇಕು? ಮತ್ತೊಂದು ಕಾರಣ, ನಿನ್ನಿಂದ ಪರಿಹಾರ ಮಾಡ್ಲಿಕ್ಕೆ ಆಗೋದಿಲ್ಲ, ಅದರಿಂದ ದುಃಖ ಪಡಬೇಡ. ಅವರು ಅವ್ಯಕ್ತವಾಗಿ ಗೊತ್ತಿಲ್ಲದೆ ಎಲ್ಲಿಂದಲೋ ಬಂದ್ರು, ಕೆಲವು ದಿವಸ ಈ ಟ್ರೈನ್ ಅಲ್ಲಿ ಇದ್ದಾಗೆ, ಆ ಟ್ರೈನ್ ದೃಷ್ಟಾಂತನೇ ಕೊಡ್ಬೇಕು. ಯಾರೋ ಕೂತಿರ್ತೀವಿ, ಪಕ್ಕದಲ್ಲಿ ಬಂದು ಎಲ್ಲಿಂದಲೋ ಬಂದು ಕೂತ್ಕೊಂಡ್ರು, ಸ್ಟೇಷನ್ ಬರುವಷ್ಟು ಅವ್ರ ಜೊತೆಗೆ ಮಾತಾಡ್ತಾ ಇರ್ತೀವಿ. ಅವರು ಇಳಿಯುವ ಸ್ಟೇಷನ್ ಬಂತು, ಅವ್ರು ಇಳಿದು ಹೋದ್ರು, ಎಲ್ಲಿ ಹೋದ್ರು ಗೊತ್ತಿಲ್ಲ. ಕೆಲವು ಸ್ಟೇಷನ್ ಇಳಿದು ಅವ್ರ ಮನೆಗೆ ಹೋದ್ರು. ಅವ್ಯಕ್ತವಾಗಿ ಇದ್ರು, ಯಾವ್ದೋ ಒಂದು ಸ್ಟೇಷನ್ಲಿ ಹತ್ಕೊಂಡ್ರು, ಇಬ್ರಿಗೂ ವ್ಯಕ್ತ ಆಯ್ತು. ಯಾವ್ದೋ ಸ್ಟೇಷನ್ಲಿ ಇಳಿದು ಅವ್ಯಕ್ತ. ದುಃಖ ಪಡ್ತೀಯ ಈ ವಿಷಯದಲ್ಲಿ? ಆದ್ರೆ ನಿನ್ನ ಬಂಧು ಬಾಂಧವರು ಅಂತ ಯಾಕೆ ದುಃಖ ಪಡ್ತಿ? ದುಃಖ ಪಡಬಾರ್ದು. ಅವ್ಯಕ್ತ ತುಂಬಾ ಅದ್ಭುತ ಶ್ಲೋಕ ಇದೆಲ್ಲ. ಯಾಕೆ ನೀನು ದುಃಖ ಪಡಬಾರ್ದು ಹಾಗೆಂಬ ಅದಕ್ಕೆ ಕಾರಣಗಳನ್ನ ಪರಮಾತ್ಮ ಒಳ್ಳೆ ತಿಳುವಳಿಕೆಯನ್ನು ಕೊಟ್ಟು ನಮಗೆ ಸೂಚನೆ ಮಾಡ್ತಾ ಇದ್ದ. ಕೇಳಿಸ್ತಾ ಇದ್ದಲ್ಲವಾ ಎಲ್ಲರಿಗೂ? ಕೇಳಿಸ್ತಾ ಇದೆ. ಮುಂದಿನ ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ ಆಶ್ಚರ್ಯವತ್ ವದತಿ ತಥೈವ ಚಾನ್ಯಃ ಆಶ್ಚರ್ಯವತ್ ಚೈನಮನ್ಯ ಶೃಣೋತಿ ಶ್ರುತ್ವಾಪ್ಯೇನಂ ವೇದನ ಚೈವ ಕಶ್ಚಿತ್. ದೇಹ ಯೋಗ ವಿಯೋಗಸ್ಯ ನಿಯತತ್ವಾತ್ ಆತ್ಮನಶ್ಚ ಈಶ್ವರ ಸ್ವರೂಪತ್ವಾತ್ ಸರ್ವದಾ ಅನಾಶಾನ್ನ ಶೋಕಃ ಕಾರ್ಯಃ ಇತಿ ಉಪಸಂಹರ್ತುಂ ಐಶ್ವರಂ ಸಾಮರ್ಥ್ಯಂ ಪುನಃ ದರ್ಶಿ. ಪರಮಾತ್ಮ ನಿತ್ಯನಾಗಿದ್ದಾನೆ, ಅವನ ಬಿಂಬನಾಗಿರುವುದರಿಂದ ಜೀವನು ಕೂಡ ನಿತ್ಯವಾಗಿದ್ದಾನೆ. ಆ ವಿಚಾರವನ್ನೇ, ಆ ಪರಮಾತ್ಮನ ವಿಚಾರವನ್ನೇ ಮತ್ತೆ ಈ ಶ್ಲೋಕದಲ್ಲಿ ಹೇಳ್ತಾರೆ. ಪರಮಾತ್ಮನಿಂದ ರಕ್ಷಿಸಲ್ಪಡುವವ ಹೇಗೆ ಸಾಯ್ಲಿಕ್ಕೆ ಸಾಧ್ಯ? ಜೀವ ಸಾಯೋದೇ ಇಲ್ಲ. ಆ ಪರಮಾತ್ಮನನ್ನ ಆಶ್ಚರ್ಯವತ್ ಪಶ್ಚಾತ್. ಕೆಲವರು ಹೇಗೆ ನೋಡ್ತಾರೆ? ತುಂಬಾ ಆಶ್ಚರ್ಯ, ಎಂತ ಅದ್ಭುತವಾದ ಆಶ್ಚರ್ಯಕರವಾದ ಕರ್ಮಗಳನ್ನು ಮಾಡ್ತಾನೆ. ಒಂದು ಉದಾಹರಣೆ ಹೇಳುವುದಾದ್ರೆ, ಕೃಷ್ಣ ಗೋವರ್ಧನ ಬೆಟ್ಟವನ್ನು ಎತ್ತಿದ. 7 ದಿವಸ ಕಾಲ ಕಿರುಬೆಟ್ಟಿನಲ್ಲಿ ನಾವು ಕೆಳಗೆ ನೋಡ್ತೀವಿ, ಗೋವರ್ಧನ ಕ್ಷೇತ್ರ ಹಿಡ್ಕೊಂಡು ನಿಂತಿದ್ದಾನೆ. ಏನು ಹುಡುಗಾಟನ ಇದು? 7 ವರ್ಷದ ಹುಡುಗ ಅಥವಾ 5 ವರ್ಷದ ಹುಡುಗ ಕಿರುಬೆಟ್ಟಿನಲ್ಲಿ ಗೋವರ್ಧನ ಬೆಟ್ಟವನ್ನು, ಸುಮಾರು 21 ಕಿಲೋಮೀಟರ್ ಅಗಲ ಇದಂಥದ್ದು ಆ ಗೋವರ್ಧನ ಬೆಟ್ಟ. ಭಾರಿ ದೊಡ್ಡ ಬೆಟ್ಟ ಅದು. ಇಡೀ ಗೋಕುಲ ಅದರ ಒಳಗೆ ಆಶ್ರಯವನ್ನು ಪಡೆಯಿತು ಅಂತ ಹೇಳ್ತಾರೆ. ಅಲ್ಲಿ ಹೇಳ್ತಾರೆ, ಯಶೋಧಾದೇವಿ ಆಶ್ಚರ್ಯವಾಗಿ ನೋಡ್ತಾಳಂತ ಮಗುವನ್ನು. ಎಂಥ ಆಶ್ಚರ್ಯ ಇದು! ದೇವೇಂದ್ರ
ಆಶ್ಚರ್ಯವಾಗಿ ನೋಡ್ತಾನೆ. ಏನು 7 ದಿವಸ ಏನು ಒಂದೊಂದು ಮಳೆ ಅಂದ್ರೆ ಏನು? ಈ ನಾವು ನೋಡುವ ಮಳೆ ಅಲ್ಲ ಅದು. ಆಣೆಯ ಸೊಂಡಿಲಷ್ಟು ಗಾತ್ರ ಒಂದೊಂದು ಮಳೆ ಹನಿಯು ಕೂಡ. ಒಂದು ಮಳೆ ದೇವೇಂದ್ರ ಸುರಿಸಿದ ಮಳೆ ಎಷ್ಟು ದೊಡ್ಡದಿತ್ತು? ಹಾ, ಆಣೆಯ ಸೊಂಡಿಲಷ್ಟು ಗಾತ್ರ. 7 ದಿವಸ ಸತತವಾಗಿ ಸುರಿಬೇಕು ಅಂದ್ರೆ ಏನಾಗ್ಲಿಕ್ಕಿಲ್ಲ ಆ ಜಾಗ, ಕೊಚ್ಕೊಂಡು ಹೋಗ್ಬೇಕಾಗಿತ್ತು. ಆದ್ರೂ ಪರ್ವತಕ್ಕೆ ಏನಾಗಿತ್ತು? ಆಶ್ಚರ್ಯ ಅಲ್ಲವೇ? ಯಾಕೆ? ಸುರಕ್ಷಿತನಾಗಿ ಪರಮಾತ್ಮ ಇದ್ದಾನೆ. ಆಗ ಎಲ್ಲರೂ ಕೂಡ ಆಶ್ಚರ್ಯವಾಗಿ ಪರಮಾತ್ಮನನ್ನ ನೋಡಿದ್ರು. ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ ಆಶ್ಚರ್ಯವತ್ ವದತಿ. ಇನ್ನು ಕೆಲವರು ಏನ್ ಹೇಳ್ತಾರೆ, ನೋಡಿದ್ರನ್ರಿ 7 ವರ್ಷದ ಹುಡುಗ 7 ದಿವಸ ಬೆಟ್ಟವನ್ನು ಇಟ್ಕೊಂಡು ನಿಂತಿದ್ದಾನೆ ಹಾಗೆ ಅಂತ ಆಶ್ಚರ್ಯವಾಗಿ ಹೇಳ್ತಾರೆ. ನೋಡಿ, ನಾವ್ ಅದನ್ನ ಹೇಳ್ತಾ ಇದ್ದೀವಿ. ಏನ್ ಆಶ್ಚರ್ಯ ನೋಡಿ. ಕೆಲವರು ಆಶ್ಚರ್ಯವಾಗಿ ನೋಡ್ತಾರೆ ಆ ಪರಮಾತ್ಮನನ್ನು, ಕೆಲವರು ದೇವರ ಆಶ್ಚರ್ಯವನ್ನ ಹೇಳ್ತಾರೆ. ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ ಆಶ್ಚರ್ಯವತ್ ವದತಿ ತಥೈವ ಚಾನ್ಯಃ ಆಶ್ಚರ್ಯವತ್ ಚೈನ ಮನ್ಯ ಶೃಣೋತಿ. ಇನ್ನೊಬ್ರು ಏನ್ ಮಾಡ್ತಾರೆ, ಹೇಳಿದಾಗ ಎಂತ ಆಶ್ಚರ್ಯ ರೀ, ಕೇಳಿದಾಗ ಅವ್ರಿಗೂ ಕೂಡ ಆಶ್ಚರ್ಯ ಅಂತ ಅನಿಸ್ತದೆ. ಸಜ್ಜನರಿಗೆ ಹಂಗ ಅನಿಸ್ತದೆ. ಪರಮಾತ್ಮನ ವಿಚಾರ ಅತೀ ಆಶ್ಚರ್ಯ. ಮುಂದೆ ಬರ್ತದೆ ಮಹಾಭಾರತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯ ಹೇಳ್ತಾರೆ, ತ್ವಂ ಆಶ್ಚರ್ಯ ತ್ವಂ ಧನ್ಯ ಅಂತ ನಾರದರು ಈ ಕೃಷ್ಣನನ್ನೇ ಹೇಳಿದ್ರು. ದೊಡ್ಡ ಕತೆ, ಸಮಯ ಇದ್ದಾಗ ಅದು ನೋಡೋಣ. ಧನ್ಯಾಶ್ಚರ್ಯ ಉಪಾಖ್ಯಾನ ಅಂತ ಕರೀತಾರೆ. ತ್ವಂ ಆಶ್ಚರ್ಯ ತ್ವಂ ಧನ್ಯ ಅಂತ ನಾರದರು ಕೃಷ್ಣನನ್ನು ಹೊಗಳಿದ್ರು. ಅದರಿಂದ ಜ್ಞಾನಿಗಳು ಹಾಗೆ ಕಾಣ್ತಾರೆ, ಆಶ್ಚರ್ಯ ರೂಪವಾಗಿ ಕಾಣ್ತಾರೆ. ಅದರಿಂದ ಏನಂ ವೇದ ನಚೈವ ಕಶ್ಚಿತ್, ಅಂತಹ ಪರಮಾತ್ಮನನ್ನ ಸಂಪೂರ್ಣವಾಗಿ ತಿಳಿದವರು ಅಂತ ಯಾರು ಇಲ್ಲ. ಪರಮಾತ್ಮ ಆಶ್ಚರ್ಯ ಯಾಕೆ ಅಂದ್ರೆ ಅವನನ್ನ ಸಂಪೂರ್ಣವಾಗಿ ಯಾರು ತಿಳಿಯೋದು, ಚೂರ್ 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 ಚೂರು ತಿಳಿತಿದ್ದಾರೆ. ಅದರಿಂದ ಅವನಿಗೆ ಏನ್ ಅನ್ಸ್ಬಿಡುತ್ತದೆ, ಆಶ್ಚರ್ಯ ಅಂತ ಅನ್ಸ್ಬಿಡುತ್ತೆ. ಯಾಕೆ? ತಿಳಿದೇ ಇರೋದೇ ಜಾಸ್ತಿ. ನಾವು ದೇವರ ಬಗ್ಗೆ ತಿಳ್ಕೊಂಡದ್ದು ಭಾರಿ ಕಡಿಮೆ. ಅದ್ಭುತ ಶ್ಲೋಕ. ದುರ್ಲಭ ಅಪಿ ಈಶ್ವರ ಸ್ವರೂಪತ್ವಾತ್ ಸೂಕ್ಷ್ಮತ್ವಾಚ ಆತ್ಮನಃ ತದ್ರಷ್ಟ. ಅದರಿಂದ ಅಂತಹ ಪರಮಾತ್ಮ ಈ ಜೀವನಿಗೆ ಬಿಂಬನಾಗಿದ್ದಾನೆ. ಅದರಿಂದ ಜೀವ ನಾಶ ಆಗ್ತಾನೆ ಅಂತ ನೀನು ಅರ್ಜುನ ದುಃಖ ಪಡಬೇಡ. ದೇಹ ಅದು ನಾಶ ಆಗೇ ಆಗ್ತದೆ, ಜೀವ ಸ್ವರೂಪಕ್ಕೆ ನಾಶ ಇಲ್ಲ. ಪರಮಾತ್ಮ ಜವಾಬ್ದಾರಿ ತೆಗೆದುಕೊಂಡಿದ್ದಾನೆ ಅಂದ್ರೆ ನಾನೇ ಜವಾಬ್ದಾರಿ ತೆಗೆದುಕೊಂಡಿದ್ದೇನೆ. ಅದರಿಂದ ನೀನು 2 ಕಾರಣದಿಂದಲೂ ಕೂಡ ಸ್ವರೂಪ ನಾಶ ಇಲ್ಲ, ದೇಹ ನಾಶ ಹಾಗೇ ಆಗ್ತದೆ. ನಿನ್ನಿಂದ ಅದು ಸಾಲ್ವ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದರಿಂದ ನೀನು ದುಃಖ ಪಡಬೇಡ, ದುಃಖ ಪಡಬಾರದು. ದೇಹಿ ನಿತ್ಯಂ ಅವಧ್ಯೋಯಂ ದೇಹೇ ಸರ್ವಸ್ಯ ಭಾರತ ತಸ್ಮಾತ್ ಸರ್ವಾಣಿ ಭೂತಾನಿ ನತ್ವಂ ಶೋಚಿತಂ ಅರ್ಹಸಿ. ಈ ಜೀವ ಏನಾಗಿದ್ದಾನೆ? ನಿತ್ಯ. ಶರೀರ ಇರತಕ್ಕ ಈ ಜೀವ ಏನಾಗಿದ್ದಾನೆ? ನಿತ್ಯ. ಅವನ ಶರೀರಕ್ಕೆ ಮಾತ್ರ ನಾಶ, ಜೀವನಿಗೆ ನಾಶ ಇಲ್ಲ. ದೇಹಿ ನಿತ್ಯಂ ಅವಧ್ಯೋಯಂ, ಅವನು ಅವಧ್ಯನಾಗಿದ್ದಾನೆ, ಯಾರಿಂದಲೂ ಕೂಡ ವಧೆ ಮಾಡಲು ಯೋಗ್ಯ ಅಲ್ಲ. ಆ ರೀತಿಯಾಗಿ ಜೀವರು ಇರ್ತಾರೆ. ಮತ್ತು ಆ ಪರಮಾತ್ಮ ಎಲ್ಲಿದ್ದಾನೆ? ಸರ್ವಸ್ಯ ಭಾರತ ದೇಹೇ ಸರ್ವಸ್ಯ, ಎಲ್ಲರ ದೇಹದಲ್ಲೂ ಕೂಡ ಆ ಪರಮಾತ್ಮ ಇದ್ದಾನೆ, ಬಿಂಬನಾಗಿ ಇದ್ದಾನೆ. ಅದರಿಂದ ಜೀವನನ್ನ ಯಾರೂ ಕೂಡ ಸಂಹಾರ ಮಾಡ್ಲಿಕ್ಕೆ ಆಗೋದಿಲ್ಲ. ತಸ್ಮಾತ್ ಸರ್ವಾಣಿ ಭೂತ, ಅದರಿಂದ ನೀನು ದುಃಖ ಪಡಬೇಡ ಹಾಗೆಂತ ಕೃಷ್ಣನ ಅಭಿಪ್ರಾಯ. ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀ ಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.